ಏನೇ ಬರಲಿ ಏನೇ ಆಗಲಿ ನಗ್ನಗ್ತಾ ಇರಬೇಕು ಅಂತ ಪಾಠ ಕಲ್ತಿದ್ದೀನಿ. ಅದಕ್ಕೆ ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಟೈಮ್ ಬಂದು 6:30, 7:30 ಆಗೋಗಿದ್ದ. ಲೇಟ್ ಆಯಿತು ಎದ್ದಿದ್ದು, ಬೇಗ ಎದ್ದೊಳಕ್ಕಾಗಿಲ್ಲ. ಸೊ ಎದ್ದವಳೆ ಕೆಳಗಡೆ ಬಂದೆ. ಎಲ್ಲಿ ನೋಡಿ, ನೆನ್ನೆ ಕಾರ್ ವಾಶ್ ಮಾಡಬೇಕು ಅಂದ್ಕೊಂಡೆ ಅಲ್ಲ, ಕರೆಂಟ್ ಇರಲಿಲ್ಲ. ಸೊ ಬಕೆಟ್ ಎಲ್ಲ ಇಲ್ಲೇ ಬಿಟ್ಟು ಹೋದೆ, ಕರೆಂಟ್ ಬಂದಾಗ ವಾಶ್ ಮಾಡೋಣ ಅಂತ. ಅಷ್ಟರಲ್ಲಿ ಏನೇನೋ ಆಗೋಯ್ತು. ಗೈಸ್ ಬನ್ನಿ ಹೋಗೋಣ. ಸೂರ್ಯನ ಕಿರಣ ಬೀಳ್ತಾ ಇದೆ ಗೈಸ್. ನೋಡಿ ಸೂರ್ಯ, ವಾವ್, ಸಖತ್ತಾಗಿದೆ ಅಲ್ಲ, ಸಖತ್ತಾಗಿದೆ ಅಲ್ಲ. ಕ್ಯೂಟ್ ಕಾಣ್ತಾ ಇದೆ. ಕ್ಯೂಟ್ ಅನ್ನೋದಕ್ಕಿಂತ ಒಂಥರ ಚೆಂದ ಕಾಣ್ತಾ ಇದೆ. ಬನ್ನಿ ಹೋಗೋಣ, ಹೋಗಿ ಬೇಗ ಬೇಗ ತಿಂಡಿ ಮಾಡೋಣ. ಇವತ್ತು ತಿಂಡಿಗೆ ದೋಸೆ ಮತ್ತು ನೆಂಚ್ಕೊಳ್ಳೋಕ್ಕೆ ನೆನೆ ಮಾಡಿದ್ದೆ ನೋಡಿ ಗಿಣ್ಣು. ಸೊ ಅದು ದೋಸೆ ತವನ ಹೆಚ್ಚೊತ್ತು ಕಾಯಿಸೋದು ಬೇಡ. ಬನ್ನಿ ದೋಸೆ ಹಾಕೋಣ. ದೋಸೆ ಬ್ಯಾಟರ್ ಚೆನ್ನಾಗಿದ್ದರೆ ದೋಸೆ ಒಳ್ಳೆ ಹೂವು ಥರ ಬರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಟೆಕ್ಸ್ಚರ್ ಸಹ ಅಷ್ಟೇ ಸಾಫ್ಟಾಗಿರುತ್ತೆ. ಬಿಸಿ ಬಿಸಿದಂತೂ ತಿಂದುಬಿಟ್ರೆ ಮಿನಿಮಮ್ 5 ದೋಸೆ ತಿಂದರೂ ಸಹ 1 ದೋಸೆ ತಿಂದಿರೋ ಫೀಲು ನಿಮಗಿರುತ್ತೆ, ಗೊತ್ತಾ? ಬನ್ನಿ ಇವಾಗ ಹಾಟ್ ವಾಟರ್ ಕುಡಿಯೋಣ. ಏನೇನು ಹಾಕಿದ್ದೀನಿ ಹೇಳಿ? ಹನಿ, ಲೆಮನ್, ಸಾಲ್ಟ್. ಸಣ್ಣ ಆಗಬೇಕು ಅಂತ ಇಷ್ಟ ಇದೆ, ಆದರೆ ಸಣ್ಣ ಆಗಿಲ್ಲ ಅಂದರೆ ನನಗೆ ಲೈಫ್ ಇಲ್ಲ ಅಂತ ನಾನು ತಿಳ್ಕೊಳ್ಳಲ್ಲ. ಅಲ್ಲೂ ಇನ್ನೇನಾದರೂ ಒಂದು ಕಿತಾಪತಿ ಮಾಡಿರ್ತೀನಿ. ಸೊ ಅದೇ ಶ್ವೇತಾ. ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಆದರೆ ಒಂದು, ಹೋದರೆ ಒಂದು. ಲೈಫಲ್ಲಿ ಇದೊಂದೇ ಅನ್ನೋದಿಲ್ಲ, ಮೆನಿ ಆಪ್ಷನ್ಸ್ ಇರುತ್ತೆ ಗೈಸ್. ಒಂದಲ್ಲ ಒಂದು ಕ್ಲಿಕ್ ಆಗೇ ಆಗುತ್ತೆ. ಟ್ರೈ ಮಾಡ್ತಾಯಿರಿ ಅಷ್ಟೇ. ಕಳ್ಕೊಳ್ಳೋದೇನಿದೆ? ಹುಟ್ಟಬೇಕಾದ್ರೂ ಅಂತೂ ಏನೂ ತೊಗೊಂಡು ಬಂದಿಲ್ವಾ? ಹೋಗಬೇಕಾದ್ರೆ ಏನೂ ತೊಗೊಂಡೋಗಲ್ವಾ? ಸೊ ಮತ್ತು ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳಿ? ಇದು ಸೋ ಸಿಂಪಲ್ಲು, ಇದು ಎಲ್ರಿಗೂ ಗೊತ್ತು. ಆದರೆ ಯಾರೂ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಬರೀ ಹಣ ಆಸ್ತಿ ಅಂತ ಸಾಯ್ತಾ ಇರ್ತಾರೆ ಅಲ್ವಾ? ನಾನು ಎಷ್ಟೇ ಹೇಳ್ಬೋದು, ಆದರೆ ಒಂದು ಮೊಮೆಂಟು ಕುತ್ಕೊಂಡು ಥಿಂಕ್ ಮಾಡಿದಾಗ ಎಲ್ಲ ನೆನಪಾಗತ್ತೆ. ಸರಿ ಯಾವುದು, ತಪ್ಪು ಯಾವುದು, ಕ್ಯಾಲ್ಕುಲೇಷನ್ಸ್ ಎಲ್ಲ ಹೋಗಿ ಕೊನೆಗೆ ಏನಪ್ಪ ಉಳೀತು ಅಂದರೆ ನನ್ನ ಕಣ್ಣಲ್ಲಿ ನೀರು ಮಾತ್ರ ಬರ್ತಾ ಇರುತ್ತೆ. ಅದಷ್ಟೇ ನನ್ನ ಕಣ್ಣಲ್ಲಿರುತ್ತೆ. ಸೊ ಇದೆಲ್ಲ ನೋಡಿದ್ರೆ ನನಗೆ ಅನಿಸೋದು ಅನಿಸುತ್ತೆ, ಯಾಕೆ ಈ ರೀತಿ ಅಂತ ಅನಿಸುತ್ತೆ. ಆ್ಯಂಡ್ ಫೈನಲಿ ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ, ನಾನೇ ಚೇಂಜ್ ಆಗಬೇಕು ಅಂತ ಜ್ಞಾನೋದಯ ಆಗತ್ತೆ. ಸೊ ಈ ರೀತಿ ಆಗ್ತಾನೇ ಇರುತ್ತೆ.
ಆದರೆ ಈ ರೀತಿ ಆದಾಗೆಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ನನ್ನ ಪಾಡಿಗೆ ನಾನು ಎದ್ದು ನನ್ನ ಮೈಂಡ್ನ ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನನ್ನು ನೋಡ್ಬೋದು, ನಾನು ಯಾವಾಗಲೂ ನಗ್ನಗ್ತಾನೇ ಇರ್ತೀನಿ, ಇವತ್ತಿಗೂ ಯಾವತ್ತಿಗೂ. ಈ ಮೂಮೆಂಟಲ್ಲಿ ಹತ್ರೂ ಸಹ ನಾನು ನೆಕ್ಸ್ಟ್ ಮೂಮೆಂಟ್ ನಗ್ನಗ್ತಾ ಆರಾಮಾಗಿ ಏನೂ ಇಲ್ಲ ಆಗಿಲ್ಲ ಅನ್ನೋ ರೀತಿನಲ್ಲಿ ಇರ್ತೀನಿ. ಯಾಕೆ ಅಂದರೆ ಇಟ್ ಈಸ್ ನಾಟ್ ಪರ್ಮನೆಂಟ್. ಏನಂತೀರಾ ಗೈಸ್? ಬನ್ನಿ ಚಿಂಟುಗೆ ತಿಂಡಿ ಕೊಡೋಣ. ಚಿಂಟುಗೆ ಗಿಣ್ಣು ಬೇಡವಂತೆ, ಅವ್ನಿಗಿಷ್ಟ ಇಲ್ವಂತೆ. ಸೊ ಬನ್ನಿ, ಬೆಲ್ಲದಲ್ಲಿ ತಿಂತಾನಂತೆ, ಕೊಟ್ಬಿಟ್ಟು ಬರೋಣ. ನಾನು ನಮ್ಮ ಚಿಂಟುಗೆ ಎಷ್ಟು ರೇಗಿಸ್ತೀನಿ, ಅವನ ಜೊತೆಗೆ ಎಷ್ಟು ಫನ್ ಮಾಡ್ತೀನಿ ಗೊತ್ತಾ. ನೋಡ್ತಾ ಇರಿ ಅವನನ್ನು ಎಷ್ಟು ಗೋಳಿಕೋತೀನಿ ಅಂತ. ಉಲ್ಟನಾದರೂ ಇದು ನಮ್ಮ ಚಿಂಟುಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೋಡು ನೀನೇ ಅದೃಷ್ಟವಂತ, ಆರೆಂಜ್ ಕಲರ್ ಫೋನ್ ತೊಗೊಂಡೆ, ನನ್ನ ಹತ್ರ ಇಲ್ಲ ಅಂತ. ನಾ ಹಾಲಿಡೇಸ್ ಮುಗಿಸ್ಕೊಂಡು ಏನು ಬಂದೆ ಅಲ್ಲ, ಅವತ್ತಿಂದ ಇವತ್ತಿನ ತನಕ ನಾನು ನಮ್ಮಮ್ಮಂಗೆ ಕಾಲ್ ಮಾಡ್ತಾ ಇಲ್ಲ, ನಾನು ಮಾಡೋದು ಇಲ್ಲ. ಯಾಕೆ ಗೊತ್ತಾ, ನನ್ನ ಮನಸ್ಸಿಗೆ ಅಷ್ಟು ಹರ್ಟ್ ಆಗಿತ್ತು. ಆದರೆ ಪಾಪ ನಮ್ಮಮ್ಮ ದಿನ ಕಾಲ್ ಮಾಡ್ತಾರೆ. ಸೊ ಕೆಲವೊಂದು ಸಲ ಸ್ಟಾರ್ಟಿಂಗಲ್ಲಿ ಬೇಡ, ನಂಗೆ ಯಾರ ಕಾಲು ಬೇಡ ಅಂತ ನಾನು ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ. ಬಟ್ ಆಮೇಲೆ ಪಾಪ ಅನ್ನಿಸ್ತು. ಹಾಗಾಗಿ ಅಟ್ಲೀಸ್ಟ್ ನಾನು ಮಾಡಿಲ್ಲ ಅಂದ್ರೇನು, ಅವರೇ ಮಾಡ್ತಿದ್ದಾರಲ್ಲ, ರಿಸೀವ್ ಮಾಡಿ ಹಾಂ ಹ್ಞೂ ಅಂತನಾದರೂ ಹೇಳ್ಬಿಟ್ಟಿಟ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ರೆಸ್ಪಾಂಡ್ ಮಾಡ್ತಾಯಿದ್ದೀನಿ ಗೊತ್ತಾ. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಅವನಿಗೆ ಇವತ್ತು ಯೋಗ ಡೇ, ಸೊ ಯೋಗ ಇದೆಯಂತೆ. ಹಾಗಾಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ನಾ ಎಂತ ಮಾಡೋದು 1 ಅವರು, ಸೊ ವಾಕ್ ಮಾಡ್ತಾ ಇದ್ದೀನಿ. ಶೂಸ್ ಹಾಕೋ ಬಂದೆ. ಸೊ ಈಗ 1 ಅವರ್ ರಿಗರಸ್ ವಾಕ್ ಮಾಡಿಬಿಡೋಣ. ನೋಡಿ, ಇವತ್ತು ಜನನೇ ಇಲ್ಲ ರೋಡಲ್ಲಿ, ಫುಲ್ ಕಾಮಾಗಿದೆ. ನಿನ್ನೆ ಇನ್ನೂ ನನ್ನ ಆ್ಯನಿವರ್ಸರಿ ಆಗಿದೆ ನೋಡಿ, ಮತ್ತೆ ಅದೇ ಕಲ್ಯಾಣ ಮಂಟಪದ ಮುಂದೆ ಓಡಾಡ್ತಾ ಇದ್ದೀನಿ. ಗೈಸ್, ಇಷ್ಟು ವರ್ಷ ಬರ್ದನೇ ಇರೋ ರೋಡಿಗೆ ನಾನಿವತ್ತು ಬಂದಿದ್ದೀನಿ. ಲೈಕ್ ನಾನು ಇಲ್ಲೆಲ್ಲೂ ಬಂದೇ ಇಲ್ಲ, ಹೆಂಗಿದೆ ಅಂತಲೂ ನೋಡಿಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಟೈಮ್ ಇದೆ, ವಾಕ್ ಮಾಡ್ತಾಯಿದ್ದೀನಿ, ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಏನಿದೆ ಏನಿಲ್ಲ ಅಂತ. ಸೊ ಈ ರೋಡಲ್ಲಿ ಇದೇ ಡೆಡ್ ಎಂಡ್ ಅನಿಸುತ್ತೆ. ಗೈಸ್, ಮುಗೀತು ರೋಡು. ಫೈನಲಿ ಇವತ್ತು ಈ ರೋಡಿಗೆ ಬಂದುಬಿಟ್ಟೆ. 15 ವರ್ಷ ಆಗಿದೆ. ಇನ್ನೂ ನಂಗೆ ಅಂಕೋಲಾದಲ್ಲಿ ಎಷ್ಟೋ ರೋಡುಗಳು ಗೊತ್ತಿಲ್ಲ. ಅದ್ರ ಮುಂದೆನೇ ದಿನ ಓಡಾಡ್ತೀನಿ, ಆದರೂ ಸಹ ನಾನು ಆ ರೋಡಿಗೆ ಹೋಗೋದಿಲ್ಲ. ನನಗೆ ಯಾಕೆ ಅಂದ್ಬಿಟ್ಟು ಹೊರ್ಟೋಗ್ಬಿಡ್ತೀನಿ. ಸೊ ಫೈನಲಿ ಮನ್ಸು ಮಾಡಿ ಈ ರೋಡಿಗೆ ಬಂದಿದ್ದೆ. ಪುಟಾಣಿ ರೋಡು, ಟ್ರಾಫಿಕ್ಕೇ ಇಲ್ಲ ಇಲ್ಲಿ. ಇಲ್ಲೇನು ಮನೆಗಳಿದಾವಲ್ಲ, ಇವ್ರುಗಳು ಅಷ್ಟೇ ಬರೋದು. ಕಲ್ಗ ಹೆಂಗೆ? ಪಾಲ್ 100 ರೂಪಾಯಿ. ಚಿಪಿಕಲ್ ಹೇಗೆ? ಬೇಡಮ್ಮ. ನೋಡಿ ಗೈಸ್, ನಮ್ಮ ಕಡೆ ಎಲ್ಲ ಸೊಪ್ಪು ತರಕಾರಿ ಬಂದರೆ ಇಲ್ಲಿ ಚಿಪಿಕಲ್ಲು ಕಲ್ಗ ಬರುತ್ತೆ. ಸೊ ಇದೇ ರೋಡು ನೋಡಿ. ಆ್ಯಕ್ಚುಲಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ನನ್ನ ಮದುವೆ ಆಗಿದ್ದು. ಸೊ ಇದೇ ರೋಡು. ಫೈನಲಿ ಇವತ್ತು ಹೋಗಿದ್ದೆ.
ನೋಡಿ, ಇದೇ ಕಲ್ಯಾಣ ಮಂಟಪದಲ್ಲಿ ನನ್ನ ಮದುವೆ ಆಗಿದ್ದು, ನನಗೆ ಪನಿಷ್ಮೆಂಟ್ ಸ್ಟಾರ್ಟ್ ಆಗಿದ್ದು. ನನ್ನ ಲೈಫಲ್ಲಿ ಇಂಪ್ರಿಸನ್ಮೆಂಟ್ ಸ್ಟಾರ್ಟ್ ಆಗಿದ್ದ ದಿನ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಇದೊಂದು ಕಲ್ಯಾಣ ಮಂಟಪ ನನ್ನ ಲೈಫ್ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಒಂದು 4-5 ರೌಂಡ್ ಹಾಕ್ತೆ. ಇಟ್ಸ್ ಆಲ್ಮೋಸ್ಟ್ 1 hour ಮೇಲಾಯಿತು. ನನ್ನ ಮಗ ಆ್ಯಕ್ಚುಲಿ ಬರುವಾಗ ಸ್ನ್ಯಾಕ್ಸ್ ತಿಂತೀನಿ ಅಂತ ಹೇಳಿ 100 ರೂಪೀಸ್ ಸಹ ಇಸ್ಕೊಂಡು ಹೋಗಿದ್ದಾನೆ. ಹಾಗಾಗಿ ಸ್ವಲ್ಪ ಲೇಟಾಗೆ ಬಾರಮ್ಮ ಅಂತಲೂ ಹೇಳಿದ್ದ. ಫೋನ್ ಸಹ ತೊಗೊಂಡೋಗಿದ್ದಾನೆ, ಇನ್ನೂ ಫೋನ್ ಮಾಡಿಲ್ಲ. ಆದರೂ 1 hour ಆಯಿತು. ಮತ್ತು ಅಲ್ಲಿ ಬೇರೆ ಮಕ್ಕಳು ಹೋಗೋದೆಲ್ಲ ನೋಡಿದೆ, ಚಿಂಟು ಕ್ಲಾಸ್ಮೇಟ್ಸು. ಸೊ ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮ ಚಿಂಟು ನೋಡಿ ಗೈಸ್, ನಮ್ಮ ಚಿಂಟುಗೆ ದುಡ್ಡು ಕೊಟ್ಟು ಕಳಿಸಿದ್ದೆ, ತಿನ್ನಬೇಕು ಅಂದಿದ್ದ, ಚೇಂಜ್ ತಂದು ಕೊಟ್ಟ. ಕೈ ಕಾಲು ತೊಗೊಂಡೆ, ಮುಖ ತೊಳ್ದೆ. ಮುಖ ತೊಳಿಬೇಕು, ಅಲ್ಲಿ ಸ್ವೆಟ್ ಆಗಿರುತ್ತೆ ಅಲ್ಲ. ಈ ಒಂದು ಹೊರಗಡೆ ಹೋಗಿ ಬಂದೆ ಅಲ್ಲ. ಹೌದಾ, ನೋಡಿಬಿಟ್ರಾ? ಹಾ ನೋಡಿ, ಕರಿ ಕಾಗೆ. ಹ್ಞೂ, ಅದೇನೋಪ್ಪ ನನಗೂ ಗೊತ್ತಾಯ್ತಾನೆ ಇಲ್ಲ. ಹ್ಞೂ ಹ್ಞೂ ಕೈ ಕಾಲು ಬೆಳಗ್ಗೆ ಅವೆ, ಕೈ ಕಾಲು ಬೆಳಗ್ಗೆ ಅವೆ, ಮುಖ ಮಾತ್ರ ಮಸಿ ಮಸಿ ಆದಂಗಾಗಿದೆ. ನಮ್ಮ ಮನೇಲಿ ಅಲ್ಲೇ ತಿಂಡಿನೇ ಆಯ್ತು. ಏಕೆ ಅಂಥದ್ದೇನಿತ್ತು ಕ್ಲೀನಿಂಗಿಗೆ? ಗೈಸ್, ಜಸ್ಟ್ ನಾವು ಮನೆಗೆ ಬಂದೆ. ಇವತ್ತು ಡ್ರಿಸ್ಲಿಂಗ್ ಬರ್ತಾ ಇತ್ತು. ಸೊ ನೋಡಿ, ಬಟ್ಟೆ ನೆಂದೋಯ್ತು. ಚಿಂತೆ ನಿಂಗೆ ಹೊಸ ಫೋನ್ ಕೊಡು. ಅದು ಕ್ಯಾಮ್ರಾ ಹಿಂಗೆ ಮಾಡಬೇಕಾದ್ರೆ ಏನೋ 2 ಕ್ಯಾಮ್ ಬರುತ್ತಾ? ಅದೇನೋ ಆಪ್ಷನ್ ಇದೆ ಇದರಲ್ಲಿ. ವಿಡಿಯೋ ಓಪನ್ ಮಾಡು. ಎಸ್, ಇದೇನು 2 ಸ್ಕ್ರೀನ್ ಬರುತ್ತಲ್ಲ, ಅದೇನು ಇದ್ರಲ್ಲಿಲ್ವಾ? ಏನಂತಿದ್ಯಾ? ನನಗೇನು ಗೊತ್ತಿಲ್ಲ. ನಂಗೆ ಹೊಟ್ಟೆ ಹಸಿತಾ ಇದೆ, ತಿಂಡಿ ತಿಂದಿಲ್ಲ. ಇವ್ರುಗಳ್ದೆಲ್ಲ ನೋಡ್ಕೊಂಡು ಕೂತ್ಕೊಂಡು, ಇವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಯಾರು ಕೇಳ್ತಾರೆ ತಿಂದ್ಯಾ ಉಂಡ್ಯಾ ಅಂತ. ಬನ್ನಿ ತಿನ್ನೋಣ. ಅವ್ರವ್ರಿಗೆ ಖುಷಿ, ತೊಗೊಂಡಿದ್ದೀವಿ, ಮಾಡ್ತಿದ್ದೀವಿ. ಮುಟ್ಟಿದ್ರೇ ಮುನಿ ಸೊಪ್ಪಾಡ್ದಂಗೆ ಆಡ್ತಾರೆ. ನಮ್ಗೆ ಯಾಕೆ ಅವ್ರ ಮೊಬೈಲ್? ನಮ್ಗೆ ಯಾಕೆ? ಅದು ಜುಜ್ಬಿ 130-35, ನಂದು 2 ಲಕ್ಷದ ಫೋನು. ಮನೆಗೆ ಹೋಗೋಣ. ನನ್ನ ಕಾಲಿಗೆ ಬೀಳ್ಬೇಡ ಬಿಡು. ನಿಂಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಓದ್ಕೋ. ನಂಗೆ ಹೊಟ್ಟೆ ಸಿಗ್ತದೆ, ತಿನ್ಬೇಕು. ಕೆಲಸ ಮಾಡು, ಸೈಕಲ್ ಒರೆಸ್ಬಿಟ್ಟು ಒಳಗಡೆ ಚಾರ್ಜ್ಗೆ ಹಾಕು, ಬೈಕ್ ಚಾರ್ಜ್ಗೆ ಹಾಕು ಅಂದೆ, ಆಗದೆ ಹೋಗಿ ಚಾರ್ಜ್ಗೆ ಹಾಕೋಗು. 24 ತಾಸು ಮೊಬೈಲ್ ಇಟ್ಕೊಂಡು ಕುತ್ಕೋಬೇಡ, ಮತ್ತು ಉಗಿಸ್ಕೊಂಡು ಸಾಯ್ಬೇಡ. ಇದು ತೆಗೆಸ್ಕೊಂಡ್ಬಿಟ್ಟು ಅದೇನೋ ದುಡ್ಡು ಬೋಳ ತಲೆನೂ ಬೋಳ ಅಂದಂಗೆ ಜಾಸ್ತಿ ದುಡ್ಡಿನ ತೆಗೆಸ್ಕೊಂಡ್ಬಿಟ್ಟು 24 ತಾಸು ಬಯಸ್ಕೋಬೇಡ. ಹೋಗು, ಕೆಲಸ ಮಾಡೋಗು. ಕೆಲಸ ಮಾಡಕ್ಕೆ ತಾನೇ ಲೈನ್ ಕೊಡು ಅಂದಿದ್ದು. ಹೋಗು, ಸೈಕಲ್ನ ಫಸ್ಟ್ ಒಳಗೆ ನಿಲ್ಲಿಸು. ಅದಕ್ಕಿಂತ ಓದ್ ಮುಖ್ಯ. ಒಳಗೆ ನಿಲ್ಲಿಸ್ಬಿಟ್ಟು ಸೈಕಲ್ ಚಾರ್ಜ್ ಮಾಡು. ಸೈಕಲ್ ಡೆಡ್ ಆಗಿಬಿಡುತ್ತೆ ಆಮೇಲೆ. ಅದನ್ನ ತಗೋಬೇಕಾದ್ರೂ ಹಾಗೆ ಕುಣಿದ್ರಿ 50,000 ರೂಪಾಯಿ ಹೋಗಿ ಹಾಕೋವಾಗ.
ಗೈಸ್, ಗಿಂಡು ಮತ್ತು ದೋಸೆ ತಿಂತಾ ಇದ್ದೀನಿ. ಗೈಸ್, ಬಟ್ಟೆ ಒಗ್ದಾಯಿತು. ಇವತ್ತೂ ಬಟ್ಟೆ ಇದೆ ಗೈಸ್. ನಮ್ಮನೆ ಬಟ್ಟೆ ಎಲ್ದಿರೋ ದಿನವೇ ಇಲ್ಲ. ನಾನು ಮಾತ್ರ ಯಾವಾಗಲೂ ಗಲೀಜಾಗೆ ಇರ್ತೀನಿ, ಆದರೆ ಬಟ್ಟೆ ಮಾತ್ರ ಒಗಿತಾನೆ ಇರ್ತೀನಿ. ಹೆಂಗೆ ಸಾಧ್ಯ ಇದೆಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನೋಡಿ ಗಾಯ್ಸ್, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಅಪ್ಪ ಅಲ್ಲ, ಸೂಪರ್ ಅಲ್ಲ ನೇಚರು? ಹಂಗೆ ಮತ್ತೆ ನೇಚರ್ ಪ್ರಿಯೆ ನಾನು. ಆಯಿತು ಗೈಸ್, ಹೋಗ್ದು ಈಗ ಪ್ಯಾಕಪ್ ಮಾಡೋಣ. ಏನು ಗೊತ್ತಾ, ನೆನೆ ಎಷ್ಟು ಬೇಡ ಬಸ್ಸಲ್ಲಿ ಹೋಗೋಣ, ನಿಧಾನಕ್ಕೆ ಬರೋಣ ಅಂತ ಹೇಳಿದ್ರು ಕೇಳ್ದೇ ಕಾರಲ್ಲಿ ಕರ್ಕೊಂಡು ಹೋದ. ಸೊ ನಾನು ಒಬ್ಬರೇ ಎಲ್ಲೂ ಹೋಗಲ್ಲ ಅಲ್ಲ, ನಿಮಗೆ ಗೊತ್ತಲ್ಲ. ಸೊ ಹಾಗಾಗಿ ನಾನು ಐ ಡೋಂಟ್ ಪ್ರಿಫರ್ ಲೈಕ್ ಲೇಟ್ ನೈಟ್ಸ್ ಎಲ್ಲ ಹೋಗೋದು ಎಲ್ಲ. ಬಟ್ ರಾತ್ರಿ ಆಗೋಯ್ತು ಅಲ್ಲ, ಸೊ ನಾನು ಅರ್ಜೆಂಟಲ್ಲಿ ಬಂದುಬಿಟ್ಟೆ. ಈ ಕಡೆ ಫೋನ್ ತೊಗೊಂಡವರು ಬಿಲ್ ಸಹ ತಗೊಂಡಿಲ್ಲ, ಅದಕ್ಕೆ ಅಡಾಪ್ಟರ್ ಫ್ರೀ ಇತ್ತು, ಸೊ ಅದು ಸಹ ತಗೊಂಡಿಲ್ಲ ಕಾಂಪ್ಲಿಮೆಂಟ್ರಿ. ಬೇಗ ಬಂದುಬಿಟ್ವು, ಕತ್ಲೆ ಆಯಿತು. ಮತ್ತು ನನಗೆ ನೈಟ್ ಆ್ಯಕ್ಚುಲಿ ನಮ್ಮದು ಕಾರವಾರ ರೋಡು ಹಿಂಗೆ ಇರುತ್ತೆ, ಮತ್ತು ಒಂಥರ ಡೆನ್ಸ್ ಏರಿಯಾ ಅಲ್ಲ. ಸೊ ಹಾಗಾಗಿ ನಾನು ಭಯ ಪಡ್ಕೊಂಡು ಬೇಗ ಅರ್ಜೆಂಟಲ್ಲಿ ಏನು ಕಲೆಕ್ಟ್ ಮಾಡ್ದೇ ಬಂದುಬಿಟ್ನಾ ಫೋನ್ ಇಟ್ಕೊಂಡು. ಆಮೇಲೆ ಕಾರಲ್ಲಿ ಕುತ್ಕೊಂಡು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಬಂದಿದ್ದೀವಿ. ಆಮೇಲೆ ನೆನಪಾಗ್ತಾ ಇದೆ, ಚಿಂಟು ಫೋನ್ ಬಿಲ್ ಇಸ್ಕೊಂಡಿಯಾ? ಇಲ್ಲ. ಆಮೇಲೆ ಅದು ನೆನಪಾಗಲಿಲ್ಲ. ಸೊ ಫೋನ್ ಮಾಡಿ ಕೇಳಿದ್ವು, ಇಲ್ಲ ನನಗೆ ಏನದು ಹಾರ್ಡ್ ಕಾಪಿ ಕೊಡೋದಿಲ್ಲ, ಲೈಕ್ ವಿ ವಿಲ್ ವಾಟ್ಸಪ್ ಅಂತ ಹೇಳಿದ್ರು. ಸರಿ ಆಯಿತು. ಆಮೇಲೆ ಇನ್ನೂ 10 ಕಿಲೋಮೀಟರ್ಸ್ ಅಥವಾ 5 ಕಿಲೋಮೀಟರ್ಸ್ ಬಂದವು. ಚಿಂಟು ಇನ್ಶೂರೆನ್ಸ್ ಫ್ರೀ ಇತ್ತು ಅಲ್ಲ, ಅದಕ್ಕೆ ಅದನ್ನು ಅವ್ರು ಅಪ್ಡೇಟ್ ಮಾಡಿದ್ರ. ನಮ್ಮ ಹತ್ರ ಏನೂ ಡೀಟೇಲ್ಸೇ ತೊಗೊಳ್ಳಿಲ್ಲ. ಮತ್ತೆ ಕಾಲ್ ಮಾಡಿದ್ವು, ಮತ್ತೆ ವಿಚಾರಿಸಿದ್ವು. ಇಲ್ಲ, ಅದು ಅಲ್ಲೇ ಅಪ್ಡೇಟ್ ಆಗುತ್ತೆ ಬಿಲ್ಲಲ್ಲಿ ಅಂತ ಹೇಳಿದ್ರು, ನಿಮ್ಮ ನೆಸೆಸಿಟಿ ಇಲ್ಲ ಅಂತ. ಓಕೆ, ನೋಡಿ ಗೈಸ್ ಪಿಂಪಲು. ಆಮೇಲೆ ಇನ್ನೊಂದು 5 ಕಿಲೋಮೀಟರ್ಸ್ ಬಂದವು. ಚಿಂಟು ಅಡಾಪ್ಟರ್ ಇದೆಯಾ ನೋಡು. ಚಿಂಟು ಅಡಾಪ್ಟರೇ ಇಸ್ಕೊಳ್ಳಿಲ್ವಲ್ಲೋ, ಬಂದುಬಿಟ್ವಲ್ಲೋ. ಕರ್ಮ ಗೈಸ್, ಅಡಾಪ್ಟರ್ ಸಹ ತಗೊಬಂದಿಲ್ಲ. ಅದಕ್ಕೆ ಹೇಳಿದ್ರೆ, ಮೇಡಮ್ ನಾಳೆ ಯಾರಾದರೂ ಬಂದರೆ ಕೊಟ್ಕೊಳಿಸ್ತೀನಿ ಅಂತೆ. ಆಯಿತು, ಈ ವಿಷಯ ಎಲ್ಲ ಚಿಂಟು ಪಪ್ಪ ಬಂದಾಗ ಈ ಅಲ್ಲೇ ನಿಂತಿದ್ದಾನೆ. ಬನ್ನಿ, ನಾವು ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ಈ ವಿಷಯ ಎಲ್ಲ ಚಿಂಟು ಪಪ್ಪಂಗೆ ಹೇಳಿದ್ರೆ ಗೋವಿಂದ. ಗೈಸ್, ಈಗ ಊಟದ ಟೈಮು. ಫಸ್ಟ್ ಹೋಗಿ ಊಟ ಮಾಡಿಬಿಡೋಣ. ಭಾನುವಾರ ಬೇರೆ ವೆರೈಟೀಸ್ ಇರುತ್ತೆ ನೋಡಿ. ಚಿಪ್ಪಿ ಕಲ್ದು ಸುಕ್ಕ, ಮತ್ತು ಕಲ್ಗಾದು ಪಲ್ಯ, ಕಲ್ಗ ಮತ್ತು ಸೊಪ್ಪು ಹಾಕಿ, ಮತ್ತು ನೋಡಿ ಫಿಶ್ ಕರಿ, ಫಿಶ್ ಫ್ರೈ, ಪ್ರಾನ್ಸ್ ಫ್ರೈ ಎಲ್ಲ ಇದೆ. ಬಾರಿಸೋಣ ಅಲ್ಲ, ಮತ್ತು ಯಾಕೆ ತಡ, ಬನ್ನಿ. ಕೆಲವೊಬ್ಬರು ಮನೆ ಹೆಂಗಸರುಗಳು ಪಾಶ್ ಇರಲ್ಲ, ಓದಿರಲ್ಲ, ಹಳ್ಳಿಯವರಾಗಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಹೇಗಿರುತ್ತೆ ಲೈಫು ಅಂತ. ಬಟ್ ನಮ್ಮನೆ, ನಾನಿಷ್ಟು ಪಾಶ್ ಇದ್ದೀನಿ, ಓದಿದ್ದೀನಿ, ಅಡ್ಜಸ್ಟ್ ಮಾಡ್ಕೋತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಹಳ್ಳಿಯವಳಿದ್ದಾಗ ಹಳ್ಳಿಯವಳ ಥರ, ಸಿಟಿಗೆ ಹೋದಾಗ ಸಿಟಿಯವ್ರ ಥರ ಎಲ್ಲ ಇದೆ. ಆದರೂ ಯಾಕೆ ಲೈಫ್ ಈ ಥರ ಚಟ್ನಿ ಆಗೋಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಾನೀಗ ಯಾಕೆ ರೆಡಿ ಆಗ್ತಾಯಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ. ಅದಕ್ಕೂ ಮುಂಚೆ ನೋಡಿ, ಮನೆ ಮುಂದೆ 3 ಕಾರು ನಿಂತಿದ್ದಾವೆ ಏಕ. ಅಲ್ಲಿ ನೋಡಿದ್ರೆ ಆಲ್ಟೋ, ಮಧ್ಯದಲ್ಲಿ ಇನೋವಾ, ಇಲ್ಲಿ ನೋಡಿ TUV 300. ಸೊ 3 ಕಾರು ನಿಂತಿರೋದು ನೋಡೋಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು. ಅದಕ್ಕೇ ನಿಮಗೂ ಕ್ಯಾಪ್ಚರ್ ಮಾಡಿ ತೋರಿಸ್ಬಿಡೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಫೈನಲಿ ನಾನು ಈಗ ಎಲ್ಲಿ ಹೋಗ್ತಾಯಿದ್ದೀನಿ, ಅದರಲ್ಲೂ ಒಬ್ಬಳೇ ಹೋಗ್ತಾಯಿದ್ದೀನ, ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನ, ಯಾವುದೂ ಅಲ್ಲ, ಒಬ್ಬಳೇ ಹೋಗ್ತಾ ಇದ್ದೀನಿ. ಸೊ ನಾನೊಬ್ಬಳೇ ಆಲ್ ಅಲೋನ್. ಚಿಂಟುನ ಆ್ಯಕ್ಚುಲಿ ಕರ್ಕೊತಾ ಇದ್ದೆ, ಅವ್ನು ಬೇಕಿತ್ತು ಮೇಯ್ನಾಗಿ.
ಬಟ್ ಫೈನಲಾಗಿ ಡಿಸಿಷನ್ ಚೇಂಜ್ ಮಾಡಿದೆ. ಆ್ಯಕ್ಚುಲಿ ನೆನ್ನೆ ಮೊಬೈಲ್ ತೊಗೊಳ್ಳುವಾಗ ನಾನು ಚಿಂಟುದು ಪ್ರೀವಿಯಸ್ ಮೊಬೈಲ್ ಇತ್ತಲ್ಲ ಅದನ್ನು ಕೊಟ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಕೊಟ್ಟು ಮಿಕ್ಕಿದ್ದ ಅಮೌಂಟ್ನ ನಾನು ಕ್ಯಾಶ್ ಪೇ ಮಾಡಿದ್ದೆ. ಸೊ ಕಾರ್ಡ್ ಪೇ ಮಾಡಿದ್ದೆ. ಬಟ್ ಏನಪ್ಪ ಆಯಿತು ಅಂದರೆ ನನ್ನ ಮಗ ಅದಕ್ಕೆ ಫಿಂಗರ್ ಪ್ರಿಂಟ್ ಇಟ್ಟಿದ್ದ ಅಲ್ಲ, ಸೊ ಅವ್ರು ಅದು ತಕ್ಕೊಂಡಿಲ್ಲ, ಅದಕ್ಕೆ ಇವತ್ತು ಬರಬೇಕಾಗತ್ತೆ ಅಂದರು. ಮೋರ್ ಓವರ್ ನಾನು ಇವತ್ತು ಹೋಗಬೇಕಾಗಿದ್ದಿತ್ತು, ಬಿಕಾಸ್ ಬಿಲ್ ಕಲೆಕ್ಟ್ ಮಾಡಿಲ್ಲ, ಅಡಾಪ್ಟರ್ ತೊಗೊಂಡಿಲ್ಲ ಅಲ್ಲ, ನಾನು ಇವತ್ತು ಹೋಗಿ ತೊಗೋಬೇಕಿತ್ತು. ಆ್ಯಕ್ಚುಲಿ ನಾನು ಹೋಗಿಲ್ಲ ಅಂದ್ರೂ ಅದನ್ನು ತರಿಸ್ಕೊಳ್ಳೋ ಶಕ್ತಿ ಇತ್ತು, ಬಿಕಾಸ್ ಪ್ರಶಾಂತ್ ದಿನ ಅಲ್ಲೇ ಹೋಗ್ತಾನೆ, ನನ್ನ ಗಂಡ ಆ್ಯಂಡ್ 3 ಅವರ್ ಯಾರಿಗಾರು ವರ್ಕರ್ಸ್ಗೆ ಹೇಳಿದ್ರು ಸಹ ತೊಗೊಬಂದು ಕೊಡ್ತಿದ್ರು. ಬಟ್ ಇದೆಲ್ಲ ಹೇಗಾಗತ್ತೆ ಅಂದರೆ ಚಿಂಟು ಪಪ್ಪ ಹೇಗೆ ನಮ್ಮನ್ನು ಬ್ಲೇಮ್ ಮಾಡ್ತಾನೆ. ಅಲ್ಲ, ಮೊಬೈಲ್ ತೊಗೊಂಡು ಹಂಗೆ ಅಲ್ಲಾಡಿಸ್ಕೊಂಡು ಬಂದುಬಿಟ್ರಾ, ಬಿಲ್ಲು ಅಡಾಪ್ಟರ್ ಎಲ್ಲಿ ಅಂತ ಕೇಳ್ತಾನೆ. ಮತ್ತು 3 ಅವರ್ ಅವನೆಲ್ಲೋದ್ರೂ ಬರೋದು, ನಾನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ, ವಿಡಿಯೋ ಮಾತ್ರ ನೆಟ್ಟಿಗೆ ಮಾಡ್ಕೊಂಡ್ಯಾ, ಮಿಕ್ಕಿದೆಲ್ಲ ಮರ್ತೋಯ್ತಾ ಅಂತ ಹೀಯಾಳಿಸ್ತಾನೆ. ಸೊ ಅದು ಯಾವುದು ಬೇಡ ಅಂದ್ಬಿಟ್ಟು ನಾನೇ ಹೊರಟಿದ್ದೀನಿ ತೊಗೊಬರೋಣ ಅಂತ. ಆ್ಯಂಡ್ ಅದು ತೊಗೊಬರೋಣ ಅಂತ ಹೊರಟಾಗ ಇನ್ನೊಂದು ಯುದ್ಧ ಕಾಂಡನೇ ಆಯಿತು. ಚಿಂಟು ನಾನು ರೆಡಿ ಆಗ್ತಾಯಿದ್ವು. ಚಿಂಟು ಅವ್ರ ಪಪ್ಪ ಬಂದುಬಿಟ್ಟು ಎಲ್ಲಿಗೆ ಅಂತ ಚಿಂಟುನ ಕೇಳ್ದ. ಅವ್ನು ಹಿಂಗೆ ಅಲ್ಲಿ ಫಿಂಗರ್ ಪ್ರಿಂಟ್ ಬೇಕಂತೆ ಅಂದ. ನಿಮ್ಮನ್ನು ಮೊಬೈಲ್ ಕೊಡು ಅಂತ ಹೇಳಿದ್ದು ಯಾರು ಅಂತೆ. ಸೊ ಅವನ ಪ್ರಕಾರ ಮೊಬೈಲ್ ಕೊಟ್ಟಿದ್ದು ತಪ್ಪಂತೆ, ಬಿಕಾಸ್ ಅವನದು ಇನ್ನು ಮ್ಯಾಕ್ಸ್ 10 ಅಂತ ಒಂದು ಬಂದಿತ್ತು ಸ್ಟಾರ್ಟಿಂಗು ಮ್ಯಾಕ್ಸ್ ಸೀರೀಸಲ್ಲಿ ಫಸ್ಟ್ ಫೋನು. ಅವಾಗಿಂದ ಹಿಡ್ದು ಫೋನ್ಗಳಿದ್ದಾವೆ, ಅದು ಏನು ಮಾಡ್ತಿದ್ದಾನೋ ಯಾರಿಗೆ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಸೊ ಅದಕ್ಕೇ ಐ ವಾಸ್ ಕ್ವಶ್ಚನಿಂಗ್, ನೀ ಎಂತ ಮಾಡ್ತಾ ಇದೀಯ, ಫೋನು ಯಾರಿಗೆ ಕೊಡ್ತಾ ಇದೀಯ, ಒಂದಕ್ಕೂ ಲೆಕ್ಕ ಇಲ್ಲ, ಏನೂ ಇಲ್ಲ. ಸೊ ಇದನ್ನು ಸುಮ್ಮನೆ ಹಾಗೆ ವೇಸ್ಟ್ ಹಾಕೋದು ಬೇಡ. ಆಲ್ರೆಡಿ ಚಿಂಟುದು ಇನ್ನೊಂದು ಪ್ರೀವಿಯಸ್ ಐಫೋನ್ ಒಂದು ವೇಸ್ಟ್ ಆಯಿತು. ಸೊ ಇದು ವೇಸ್ಟ್ ಹಾಕೋದು ಬೇಡ, ಅದಕ್ಕೆ ಎಷ್ಟಕ್ಕಾದರೂ ಹೋಗಲಿ ಅಂದ್ಬಿಟ್ಟು ನಾನು ಕೊಟ್ಟೆ ಅಂತ. ಏನು ಬೇಕಾಗಿಲ್ಲ ಅಂದ್ಬಿಟ್ಟು ಅವನು ಬೈತಾನೇ ಇದ್ದ. ಮತ್ತು ಚಿಂಟುಗೆ ಪಾಪ ಒಂದು ಫೈನಲಾಗಿ ಬೈದ, ಅದು ನನಗೆ ಹರ್ಟ್ ಆಯಿತು. ಫೋನ್ ಬೇಕು ಅಂದಾಗ 100 ಸಲ ಕಾಲ್ ಮಾಡಿ ಕೇಳ್ತೀಯ, ಅದು ಇದು ಬೇಕು ಅಂತ, ಈಗ ಕೊಡಬೇಕಾದ್ರೆ ಗೊತ್ತಾಗಿಲ್ವಾ ಅಂತ. ಪಾಪ ಚಿಂಟು ಏನು ಮಾಡ್ತಾನೆ, ಚಿಂಟುಗೆ ಗೊತ್ತಿಲ್ಲ ನಾನು ಕೊಡೋದು, ಆ್ಯಂಡ್ ಚಿಂಟುಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇ ಕೊಡ್ತಾ ಇರೋದು. ಫೋನ್ ವೇಸ್ಟ್ ಆಗಬಾರ್ದು, ಆ್ಯಂಡ್ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಬಂದರೆ ಅದು ನನಗೆ ಏನಕ್ಕಾದರೂ ಆಗುತ್ತೆ. ನಾನೇನು ವೇಸ್ಟ್ ಮಾಡಲ್ಲ ದುಡ್ಡನ್ನು, ನಿಮಗೆ ಗೊತ್ತು. ಆದರೂ ಸಹ ಏನಕ್ಕಾರ ಆಗುತ್ತಲ್ಲ ಅಂದ್ಕೊಂಡು ನಾನು ಅಂದ್ಕೊಂಡು ಅದನ್ನು ಕೊಟ್ಬಿಟ್ಟೆ. ಬಟ್ ಅವ್ನು ಬೈದಿದ್ದು ನನಗೆ ತುಂಬ ಬೇಜಾರಾಯಿತು. ಸೊ ಅದಕ್ಕೇ ಯಾಕೆ ಬೇಕು ನಿನ್ನ ಫೋನ್ ನೀನು ಇಟ್ಕೊಳ್ಳುವಂತೆ ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ಟೆ ಗೈಸ್. ಅದಕ್ಕೆ ರಿಮೈನಿಂಗ್ ಪೇ ಮಾಡಿಬಿಟ್ಟು ಆ ಫೋನ್ ಏನು ಎಕ್ಸ್ಚೇಂಜಿಗೆ ಮಾಡಿದ್ವಲ್ಲ ಆ ಅಮೌಂಟನ್ನ ನಾನು ಪೇ ಮಾಡಿ ಈ ಫೋನ್ನ ಹಾಕ್ಕೊಂಡು ಬಂದೆ. ಸೊ ಇದಿಷ್ಟ ಆಯಿತು ಗೈಸ್. ನೋಡಿ, ಅಂತೂ ಇಂತೂ ನಿಮಗೆ ಕತೆ ಹೇಳ್ಕೊಂಡು ಕಾರವಾರ ಬಂದು ತಲುಪಿದ್ದೀನಿ. ಬಸ್ಸಲ್ಲೇ ಬಂದೆ ಗೈಸ್, ಬಸ್ಸಲ್ಲೇ ಬಂದಿರೋದು, ಕಾರು ಗಿರು ತೊಗೊಬಂದಿಲ್ಲ. ನೋಡಿದ್ರೆ ಇವತ್ತು ಕಾರವಾರಲ್ಲಿ ಸಂತೆ ಚೆನ್ನಾಗಿದೆ ಅಲ್ಲ, ಎಲ್ಲೂ ಗಲಿಬಿಲಿ ಇಲ್ಲ ಗೈಸ್, ಉದ್ದಕ್ಕೂ ಇಟ್ಕೊಂಡಿದ್ದಾರೆ. ಆರಾಮಾಗಿ ವೆಹಿಕಲಲ್ಲಿ ಬಂದು ಸಂತೆ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಕೂಲಾಗಿದೆ ಸಂತೆ. ನನಗಂತೂ ನೋಡಿ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಾನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗುತ್ತೆ. ನಾನು ಖರ್ಚು ಮಾಡೋ ಕಡೆ ಮಾಡಿಬಿಡ್ತೀನಿ, ಬಟ್ ಎಲ್ಲಿ ನನ್ನ ಎಫರ್ಟ್ಸು ಇಟ್ಸ್ ಪಾಸಿಬಲ್ ಫಾರ್ ಮೀ ಅನ್ಸುತ್ತಲ್ಲ, ಅಲ್ಲಿ ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ. ಸೊ ಆ್ಯಕ್ಚುಲಿ ನಾನೇನು ಹೋಗ್ತಾ ಇದ್ದೀನಲ್ಲ ಔಟ್ಲೆಟ್ಟು ಮತ್ತು ಬಸ್ ಸ್ಟಾಪು, ನಾನೇನು ಇಳ್ಕೊಂಡಲ್ಲ ಅಲ್ಲಿಗೆ ಜಸ್ಟ್ ಒಂದು 700 ಮೀಟರ್ಸ್ ಇತ್ತು. ಸೊ ನಾನು ಹಾಗೆ ವಾಕಬಲ್ ಹೋಗ್ತಾ ಇದ್ದೀನಿ. ಆಟೋದಲ್ಲೂ ಸಹ ಹೋಗಿಲ್ಲ ನೋಡಿ, ಅಲ್ಲೂ ದುಡ್ಡು ಉಳಿಸ್ದೆ, ಬಸ್ಸಲ್ಲೂ ದುಡ್ಡು ಉಳಿಸ್ದೆ. ಅದೇ ನನ್ನ ಮಗನ ಕರ್ಕೊಂಡು ಬಂದಿದ್ರೆ ನಿಜಕ್ಕೂ ನಾನು ಆಟೋದಲ್ಲೇ ಬರಬೇಕಿತ್ತು, ಆ್ಯಂಡ್ ಬಿಡಿ ಬಸ್ ಚಾರ್ಜ್ ಕೊಡಬೇಕಿತ್ತು ಅಷ್ಟೇ. ಇಲ್ಲ ಅಂದರೆ ಕಾರು ಅಂತಲೇ ಹೆಂಗೋ ಮಾಡಿ ನಾನು ಬಸ್ಸಲ್ಲೇ ಕರ್ಕೊಂಡು ಬಂದಿದ್ರು ಇಲ್ಲಿ ಅವನಿಗೆ ಆಟೋದಲ್ಲಿ ಸುತ್ತಾಡಿಸ್ಕೊಂಡು ಹೋಟೆಲಿಗೆ ಕರ್ಕೊಂಡು ಎಲ್ಲ ಹೋಗ್ಬೇಕಿತ್ತು. ಆದರೂ ಸಹ ನನಗೆ ಅವ್ನು ಬಂದಿದ್ರೇ ಖುಷಿ ಆಗೋದು, ಬಿಕಾಸ್ ಅವನಿದ್ರೆ ನನಗೇನೋ ಒಂಥರ ಟೈಮು ಮುಂದೆ ಹೋಗುತ್ತೆ, ಚೆಂದ ಇರುತ್ತೆ, ಮಾತಾಡ್ತಾ ಇರ್ತಾನೆ, ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ನಿಗೇನೇನು ಬೇಕಲ್ಲ ಅದೆಲ್ಲ ಕೇಳ್ತಾ ಇರ್ತಾನೆ. ನನಗೆ ಆಗುತ್ತೋ ಬಿಡುತ್ತೋ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಅವನು ಪಾಪ ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ, ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದುಬಿಟ್ಟೆ. ಬರುವಾಗ ಸ್ನ್ಯಾಕ್ಸ್ ಏನು ತೊಗೊಬರೋದು ಅಂತೆಲ್ಲ ಮಾತಾಡ್ಕೊಂಡಿದ್ವು. ಎಗ್ ಪಫ್ ತೊಗೊಂಡು ಬರ್ತೀನಿ, ಅಲ್ಲೇ ಬಸ್ ಸ್ಟ್ಯಾಂಡಿಂದ ಹಿಡಿದ್ಬಿಟ್ಟು ಅಂತ ಹೇಳಿದೆ. ಅಷ್ಟರಲ್ಲಿ ಚಿಂಟು ಪಪ್ಪನ ಜೊತೆ ಅವನು ಹೊರಗಡೆ ಹೋದ. ಸೊ ಅದನ್ನು ನನಗೆ ಕನ್ವೆ ಮಾಡ್ದ. ಆಯಿತು, ಹಾಗಿದ್ರೆ ಹೇಗೂ ಹೋಗ್ತಿದೆಯಲ್ಲ ಪಪ್ಪನ ಜೊತೆ, ನೀನು ಅವನ ಹತ್ರನೇ ಅಲ್ಲೇ ತೊಗಸ್ಕೊಂಡು ತಿನ್ಕೋ, ನಿಂಗೆ ಏನು ಬೇಕು ಅದನ್ನು ಬಾಯ್ಬಿಟ್ಟು ಕೇಳು ಅಂತ ಎಲ್ಲ ಹೇಳಿ ನಾನು ಪಾಡಿಗೆ ನಾನು ಮನೆಗೆ ಬಂದುಬಿಟ್ಟೆ. ನಾನು ಬಂದೆ ಕರೆಕ್ಟಾಗಿ ಜೋರು ಮಳೆ ಬಂತು ಗೈಸ್.
ನನ್ನ ಮಗ ಇದ್ರೆ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು ಮಾಡ್ತೀನೋ ಹೊರತು ನಾನು ಒಬ್ಬಳೇ ಇದ್ದಾಗ ನಾನು ರೇರು ತುಂಬ ಹೊಟ್ಟೆ ಹಸಿದ್ರೆ ಅಷ್ಟೇ ಹೊರಗೆ ಹೋಗಿ ತಿಂತೀನಿ ಬಿಟ್ಟರೆ ಅದರ್ವೈಸ್ ನಾನು ಎಲ್ಲೂ ಏನು ತೊಗೊಂಡು ತಿನ್ನೋಕ್ಕೆ ಹೋಗಲ್ಲ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಸಹ ನಾನು ಎಲ್ಲೂ ಹೋಗಲಿಲ್ಲ, ಏನು ತೊಗೊಂಡು ತಿನ್ನಲಿಲ್ಲ. ಇಲ್ಲಿಂದ ಹೋದೆ ಬಂದೆ ಅಷ್ಟೇ ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಮನೆಗೆ ಬಂದು ನೋಡಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹೊರಗಡೆ ಜೋರು ಮಳೆ ಅಲ್ಲ, ನೋಡಿದ್ರೆ ಜನ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಬಿಕಾಸ್ ಅಷ್ಟು ಮಳೆಯಲ್ಲಿ ಹೋಗೋಕ್ಕಾಗಲ್ಲ ಅಲ್ಲ. ಸೊ ತುಂಬ ಜನ ಅಲ್ಲಿ ನಮ್ಮನೆ ಕಾಂಪೌಂಡ್ ಹತ್ರ ಬಂದು ನಿಂತಿದ್ದಾರೆ. ಅಲ್ಲಿ ಕರೆಕ್ಟಾಗಿ ಶೀಟ್ ಎಲ್ಲ ಹಾಕ್ಸಿದೀವಿ ಅಲ್ಲ, ಅಲ್ಲಿ ಮಳೆ ಬೀಳಲ್ಲ ಆ್ಯಕ್ಚುಲಿ. ಹಾಗಾಗಿ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡಿದ್ದಾರೆ. ಮಳೆ ಹೋಗೋ ತನಕ ಅಲ್ಲಿ ನಿಂತ್ಕೊಂಡು ಆಮೇಲೆ ಅವರೆಲ್ಲ ಹೋಗ್ತಾರೆ. ಮನೆಯಲ್ಲಿ ನೋಡಿದ್ರೆ ಯಾರಾದರೂ ಬಂದ್ಬಿಟ್ಟು ಸಡನ್ ಆಗಿ ಏನು ಇವ್ರ ಮನೆ ಇಷ್ಟೊಂದು ಜನ ನಿಂತಿದ್ದಾರೆ ಅನ್ಕೋಬೇಕು. ಆ ರೀತಿ ಒಳ್ಳೆ ನಿಂತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗನೂ ಬಂದ. ಪಾಪ ನೋಡಿ ನೋಡಿ ಅವರು ಮಳೆ ನಿಂತಿಲ್ಲ ಅಲ್ಲ, ಅವರು ನೆನ್ಕೊಂಡು ಬಂದಿದ್ದಾರೆ. ನೋಡಿ ಮಳೆ ಬರುತ್ತೆ ಅನ್ನೋದು ಗೊತ್ತು, ಹೊಸ ಸ್ಕೂಟಿ ತಗೊಂಡು ಹೋಗಿದ್ದಾರೆ, ಏತರ್ ಗಾಡಿನ. ಬಟ್ ಈ ಮಳೇಲಿ ಬೇಕಿತ್ತಾ? ಹೋಗಿ ಅಲ್ಲೆಲ್ಲೂ ಹೋಗಿಲ್ಲಂತೆ ಪಾಪ. ಅಲ್ಲೆಲ್ಲೋ ಒಂದು ಕಡೆ ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ನಾನ್ ವೆಜ್ ಐಟಮು ಖಾರ ಏನಾದ್ರು ಬೇಕಿತ್ತು, ಅದೇ ಏನೂ ತಿಂದಿಲ್ಲ, ಐಸ್ ಕ್ರೀಮ್ ತಿಂದು ಬಂದಂತೆ. ಅದೇ ನನ್ನ ಜೊತೆ ಆಗಿದ್ರೆ ಯಪ್ಪ ದೇವ, ನನ್ನನ್ನು ಬಿಡ್ತಾ ಇದ್ನ ಅವನು. ಪಾಪ ಬಂದ ಮನೇಲಿ, ಅವನಿಗೆ ಹೊಟ್ಟೆ ಹಸು ತಾಳಕ್ಕಾಗಲ್ಲ, ಸಂಜೆ ಹೊತ್ತು ಏನಾದ್ರು ಸ್ನ್ಯಾಕ್ಸ್ ಬೇಕೇ ಬೇಕು. ನನಗೆ ಪಾಪ ಅನ್ನಿಸ್ತು. ಸೊ ಬೇಗ ಬೇಗ ಊಟ ಹಾಕ್ಕೊಟ್ಟೆ. ಮಳೇಲಿ ಬೇರೆ ನೆಂದು ಬಂದಿದ್ದ ಅಲ್ಲ. ಸೊ ಸ್ಟಾರ್ಟ್ ಆಯಿತು ಗೈಸ್. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗ್ಬೋದು, ಅವನಿಗೆ ವೈರಲ್ ಫೀವರ್ ಸ್ಟಾರ್ಟ್ ಆಗಿದ್ದು, ಶೀತ, ವೈರಲ್ ಫೀವರು, ಹೀಗೆ ಮೈಕೈ ನೋವು ಸ್ಟಾರ್ಟ್ ಆಗಿದ್ದು ನನಗೂ ಸ್ಪ್ರೆಡ್ ಮಾಡಿದ್ದಾನೆ. ನಿಮಗೆ ನನ್ನ ವಾಯ್ಸ್ ಕೇಳಿದ್ರೇ ನೋಟಿಸ್ ಮಾಡ್ಬೋದು ಆ್ಯಕ್ಚುಲಿ. ನನಗೂ ಸಹ ಇವಾಗ ಆ್ಯಕ್ಚುಲಿ ಹುಷಾರಿಲ್ಲ. ಬಟ್ ಸ್ಟಿಲ್ ಹುಷಾರಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂರೋಕ್ಕಾಗಲ್ಲ ಅಲ್ಲ. ವ್ಲಾಗ್ಸ್ ಮಾಡಲೇಬೇಕು, ಕ್ಯಾಪ್ಚರ್ ಮಾಡಿರೋದನ್ನ ಎಡಿಟ್ ಮಾಡಲೇಬೇಕು, ಹಾಗೆ ನಿಮಗೆಲ್ಲ ಪೋಸ್ಟ್ ಮಾಡಲೇಬೇಕು ಅಲ್ಲ. ನೀವು ನನಗೋಸ್ಕರ ಕಾಯ್ತಾ ಇರ್ತೀರಾ, ಏನು ಮಾಡ್ತಾ ಇದ್ದೀನಿ, ಶ್ವೇತಾ ಹೇಗಿದ್ದಾರೆ ಅನ್ನೋದು ತಿಳ್ಕೊಳ್ಳೋದ್ರ ಬಗ್ಗೆ ಕಾಯ್ತಾ ಇರ್ತೀರಾ. ಸೊ ನನಗೂ ಅಷ್ಟೇ, ನನಗೂ ಇದೇ ಒಂದು ಕೆಲಸ ಆಗೋಗಿದೆ. ಸೊ 9 to 5 ಜಾಬ್ ಅಂತಾರೆ, ನಮ್ಗೆ ಆ ರೀತಿ ಅಲ್ಲ. ನಾವೇನೇನು ಮಾಡ್ತೀವಿ ಅದೆಲ್ಲ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡೋದೇ ನಮ್ಮ ಕೆಲಸ. ಏನಂತೀರಾ ಗೈಸ್, ಹೌದಲ್ಲ? ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.